क्लिष्टवेदान्तं परया श्लक्ष्मया गुरा यो बोधयति तं वन्दे परमानन्दभारतीम्। ಜಿಜ್ಞಾಸುಗಳೇ, ನಾವುಗಳು ಅಹಂ ಬ್ರಹ್ಮಾಸ್ಮಿ ತಂಡದಿಂದ ಆಯೋಜಿತವಾಗಿರುವಂತಹ ಆತ್ಮಬೋಧ ಎಂಬ ಭಗವತ್ಪಾದರ ಪ್ರಕರಣ ಗ್ರಂಥದ ಕನ್ನಡ ಮಾಧ್ಯಮದ ಉಪನ್ಯಾಸದ ಕ್ಲಾಸಲ್ಲಿ ಸೇರಿದ್ದೀವಿ. ನಿನ್ನೆ ದಿವಸ ಒಂದು ಪ್ರಶ್ನೆ ಬಂತು, ಯಾವುದು ಇಲ್ಲಿ ಸಂಬಂಧ, ಅನುಬಂಧ ಚತುಷ್ಟಯದಲ್ಲಿ ಸಂಬಂಧ ಅಂದ್ರೆ ಏನು ಅಂತ ಪ್ರಶ್ನೆ. ಇವಾಗ ನನಗೆ ಬೇಕಾಗಿರುವಂತಹ ಪ್ರಯೋಜನಕ್ಕೂ ನಾನು ಕೊಂಡ್ಕೊಳ್ಳೋದಕ್ಕೆ ಕೈಗೆತ್ತಿಕೊಂಡಿರುವಂತಹ ವಿಷಯಕ್ಕೂ ಸಂಬಂಧ ಇದೆಯಾ ಅನ್ನೋದು ಒಂದು ರೀತಿ. ವಿಷಯ ಮತ್ತು ಪ್ರಯೋಜನದ ಮಧ್ಯೆ ಅಂದ್ರೆ ನನಗೆ ಬೇಕಾಗಿರೋದು ಮೆಡಿಸಿನ್, ನಾನು ಓದ್ತಾ ಇರೋದು ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧ ಇಲ್ಲ. ಎಲೆಕ್ಟ್ರಾನಿಕ್ಸ್ ಓದಿದ್ರೆ ನಾನು MBBS ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಸಂಬಂಧ ಇದೆಯೋ ಇಲ್ಲೋ ಅಂತ ನೋಡೋದು, ಇದು ಒಂದು. ಇನ್ನೊಂದು ಸಂಬಂಧ ಪ್ರಯೋಜನ ಮತ್ತು ಅಧಿಕಾರಿಗೆ. ನನಗೆ ಈ ವಿಷಯಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಏನು ಅಧಿಕಾರ ಇದೆಯೋ ಅದೆಲ್ಲ ಇಟ್ಕೊಂಡು ಆ ಪ್ರಯೋಜನ ಈ ವಿಷಯದಿಂದ ನನಗೆ ಸಿಕ್ತಿಲ್ಲ ಅಂತ ಹೇಳಿದ್ರೆ ನನಗೆ ಮತ್ತು ಪ್ರಯೋಜನಕ್ಕೂ ಸಂಬಂಧ ಇಲ್ಲ ಅಂತಾನೂ ಆಗ್ತದೆ. ಆದ್ರಿಂದ ಸಂಬಂಧ ಎನ್ನುವಂತಹದ್ದು ವಿಷಯ ಮತ್ತು ಅಧಿಕಾರಿ ಮತ್ತು ಪ್ರಯೋಜನ, ಇವು ಮೂರುಗಳಿಗೆ ಒಂದು ಕೂಡಿಸಿ ಇಟ್ಟಿರುವಂತಹ ಒಂದು ಸೂತ್ರ ಅಂತ ಹೇಳಿ. ಆ ಪ್ರಯೋಜನವನ್ನು ಮುಖ್ಯವಾಗಿ ಇಟ್ಕೊಂಡೇನೆ ನಾವು ವಿಷಯದಲ್ಲಿ ಪ್ರವೇಶ ಮಾಡೋದು. ಆ ವಿಷಯ ಪ್ರವೇಶ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಅರ್ಹತೆ ಅಧಿಕಾರಿನಲ್ಲಿದೆ ಎನ್ನುವಂತ ನೋಡೋದು. ಅರ್ಹತೆ ಇದ್ರೆ ಅವನಿಗೆ ಅಧಿಕಾರಿ ಅಂತ ಹೆಸರು. ಆ ವಿಷಯಕ್ಕೂ ಸಂಬಂಧ, ಪ್ರಯೋಜನದಲ್ಲಿ ನಮ್ಗೆ ಏನ್ ಬೇಕು ಅದೇ ವಿಷಯದಲ್ಲಿ ಇದೆಯೋ ಇಲ್ವೋ ಅಂತ ನೋಡೋದು ಸಂಬಂಧ. ಇಲ್ಲಿ ಪ್ರಸ್ತುತ ದಾರ್ಷ್ಟಾಂತದಲ್ಲಿ ನಮ್ಗೆ ಮೊದಲನೇ ಶ್ಲೋಕದಲ್ಲಿ ನೋಡಿದ್ವಿ ನಾವು. ಇಲ್ಲಿ ನಮಗ್ ಪ್ರಯೋಜನ ಏನು? ಮೋಕ್ಷ, ಮುಮುಕ್ಷುಣಾಂ ಅನ್ನುವಂತಹದ್ದು ಪದದಿಂದ ಮೋಕ್ಷ ಇಲ್ಲಿ ಪ್ರಯೋಜನ ಅಂತ. ಯಾರಿಗೆ ಮೋಕ್ಷ ಬೇಕೋ ಅವರು ಮುಮುಕ್ಷು ಅಂತ ಅರ್ಥ. ಅಂದ್ರೆ ಇದರಿಂದ ಮೋಕ್ಷ ಸಿಗುತ್ತದೆ ಅನ್ನುವಂತಹದ್ದು ಇಂಡೈರೆಕ್ಟ್ ಮೀನಿಂಗ್, ಹಿಂಟ್ ಅದರಲ್ಲಿ ಸಿಗ್ತದೆ. ಆದ್ರಿಂದ ಈ ಪುಸ್ತಕ ಅಂತ. ಆದ್ರೆ ಪ್ರಯೋಜನ ಏನಾಯ್ತು? ಮೋಕ್ಷ ಅಂತ ಆಯ್ತು. ಈ ಮೋಕ್ಷ ಯಾವ್ದ್ರಿಂದ ಸಿಗ್ತಾ ಇದೆ ಅಂದ್ರೆ ಆತ್ಮಬೋಧ, ಆತ್ಮದ ಜ್ಞಾನದಿಂದ ಮೋಕ್ಷ ಸಿಗ್ತಾ ಇದೆ. ಆದ್ರಿಂದ ಆತ್ಮಜ್ಞಾನ ಎನ್ನುವಂತಹ ವಿಷಯಕ್ಕೂ ಮೋಕ್ಷಕ್ಕೂ ಸಂಬಂಧ ಇದೆ ಅಂತ ಭಗವತ್ಪಾದರ ಶ್ಲೋಕದಿಂದಲೇ ನಾವು ಊಹಿಸ್ಬೋದು. ಮೋಕ್ಷ ನನಗ್ ಬೇಕು, ಆದ್ರಿಂದ ತಪೋಭಿ ಕ್ಷೀಣ ಪಾಪ ಅನ್ನುವಂತಹ 3-4 ಏನು ಅರ್ಹತೆಗಳಿದಾವೆ. ನಿತ್ಯಾನಿತ್ಯ ವಸ್ತು ವಿವೇಕ, ಶಮಾದ ಷಟ್ಕ ಸಂಪತ್ತಿ, ಇಹಾಮೂತ್ರಾದಿ ಫಲಭೋಗ ವಿರಾಗ ಮತ್ತು ಮುಮುಕ್ಷುತ್ವ. ಇವು 4 ನನ್ನ ಹತ್ರ ಇರೋದ್ರಿಂದ ನಾನು ಮುಮುಕ್ಷು. ನನಗೆ ಆ ಮೋಕ್ಷ ಅನ್ನುವಂತಹ ಪ್ರಯೋಜನ ಸಿಗುತ್ತಾ ಇದೆ ಯಾವುದರಿಂದ? ಆತ್ಮಬೋಧ ಎನ್ನುವಂತಹ ಗ್ರಂಥದಿಂದ. ಇದು ವಿಷಯ. ಈ ರೀತಿಯ ಸಂಬಂಧಗಳನ್ನ ನಾವು ಜೋಡಿಸ್ಕೊಳ್ಬಹುದು, ಇಂಟರ್ಪ್ರಿಟ್ ಮಾಡಬಹುದು. ಈಗ ಪ್ರಶ್ನೆದ ಉತ್ತರ. ಸಾಧಾರಣವಾಗಿ ನಾನು ಪಾಠ ಶುರು ಮಾಡುವಾಗ ನಿನ್ನೆಯ ಪಾಠ ಏನಾಗಿತ್ತು ಅದನ್ನು ಒಂದು ರೀತಿ ಸಿಂಹಾವಲೋಕನ ಕ್ರಮದಲ್ಲಿ ಸ್ವಲ್ಪ ರಿಮೈಂಡ್ ಮಾಡಿಬಿಟ್ಟು. ಗುರುಗಳೇ, ವಾಯ್ಸ್ ಅಲ್ಲಿ ಚೂರು ಡಿಸ್ಟರ್ಬೆನ್ಸ್ ಇದೆ. ಹೌದಾ? ಒಂದ್ ನಿಮಿಷ. ಹರಿ ಓಂ. ಇವಾಗ ಹೇಗಿದೆ? ಬೆಟರ್. ಒಂಚೂರು ಮೈಕ್ ಹತ್ರ, ಬಾಯಿ ಹತ್ರ ಮೈಕ್ ಇಟ್ಕೊಂಡ್ರೆ ಸ್ವಲ್ಪ ಜೋರ ಕೇಳಿಸ್ಬೋದೇನು? ಟ್ರೈ ಮಾಡಿ. ತೊಂದ್ರೆ ಆದ್ರೆ ಬೇಡ. ನೋಡ್ತೀನಿ, ನಾನು ಹೀಗೆ ಹಿಡ್ಕೊಂಡೆ ಮಾತಾಡ್ಬೇಕು ಅನ್ಸುತ್ತೆ. ಇಲ್ಲ ಅಂದ್ರೆ ತೆಗೆದ್ಬಿಡಿ ಪರ, ನೀವು ತೊಂದರೆ ಆದ್ರೆ. ಅಲ್ಲ, ಏನ್ ಆಗ್ಬಹುದು, ನೋಡೋಣ. ಸಾಧಾರಣವಾಗಿ ನಾನು ಹಿಂದಿನ ಪಾಠದ
ಸಾರಾಂಶವನ್ನ ಮೆಲುಕು ಹಾಕಿ ಒಂದು ಸಿಂಹಾವಲೋಕನ ಕ್ರಮದಿಂದ ಹಾಕ್ಬಿಟ್ಟು ಆಮೇಲೆ ಇವತ್ತಿನ ವಿಷಯಕ್ಕೆ ಬರುವಂತಹದ್ದು ನನ್ನ ಶೈಲಿ. ಆ ಶೈಲಿಯಂತೆ ನಾವು ನಿನ್ನೆ ದಿವಸ ಏನೇನ್ ನೋಡಿದ್ವಿ, ಮುಖ್ಯ ಮುಖ್ಯ ಅಂಶಗಳನ್ನ ನಾವು ಬಿಂದುವಾರಾಗಿ ನೋಡುವುದು ಅಂತಾದ್ರೆ, ಮೊದಲನೇದಾಗಿ ಆತ್ಮಬೋಧ ಎನ್ನುವಂತಹದ್ದು ಭಗವತ್ಪಾದರ ಪ್ರಕರಣ ಗ್ರಂಥಗಳಲ್ಲಿ ಒಂದಾಗಿರುವಂತಹದ್ದು. ಇದರ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಇದು ಪ್ರಕರಣ ಗ್ರಂಥವಾಗಿದ್ರು ಮಿಕ್ಕೆಲ್ಲ ಪ್ರಕರಣ ಗ್ರಂಥಗಳಲ್ಲಿ ಅಲ್ಲದಂತೆ ಸಾಹಿತ್ಯದಲ್ಲಿ ಇರುವ ದೃಷ್ಟಾಂತ, ಉಪಮಾನ ಇತ್ಯಾದಿಗಳ ಮೂಲಕ, ಅಂದ್ರೆ ಕಾವ್ಯದ ಶೈಲಿಯಲ್ಲಿ ವೇದಾಂತವನ್ನ ತಿಳಿಸ್ಕೊಡುವಂತಹ ಅನುಪಮವಾಗಿರುವಂತಹ ಒಂದು ಗ್ರಂಥ ಅನ್ನೋದು ಆತ್ಮಬೋಧ ಗ್ರಂಥದ ಹೆಗ್ಗಳಿಕೆ ಅನ್ನೋದನ್ನ ನೋಡಿದ್ವಿ. ಇದಕ್ಕೆ ಮಂಗಳ ಶಾಸನ ಅನ್ನುವಂತಹದ್ದು ಭಗವತ್ಪಾದರ ವಾಕ್ಯಗಳೇ, ಪದಗಳೇ ಅವು ಮಂಗಳಕರವಾಗಿರೋದ್ರಿಂದ, ವೇದಾಂತದಾಗಿರೋದ್ರಿಂದ ವಿಶೇಷವಾಗಿ ಮಂಗಳ ಅನ್ನೋದು ಬೇಕಾಗಿಲ್ಲ ಅನ್ನುವಂತಹದ್ದು ನನ್ನ ವೈಯಕ್ತಿಕ ನಿಲುವು. ಆದ್ರಿಂದ ಪ್ರಾತಸ್ಮರಾಮಿ ಇತ್ಯಾದಿಗಳನ್ನ ನಾನು ಸ್ವತಂತ್ರ ಕೃತಿ ಅಂತಲೇನೆ ಭಾವಿಸ್ತೀನಿ. ಅದನ್ನ ನೋಡಿದ್ವಿ. ಆಮೇಲೆ ವಿಷಯ ಪ್ರವೇಶ ಮಾಡಿದಾಗ ಮೊದಲನೆಯ ಶ್ಲೋಕದಲ್ಲಿಯೇನೆ ಭಗವತ್ಪಾದರು ನಮಗೆ ಅನುಬಂಧ ಚತುಷ್ಟಯಗಳನ್ನು ಮತ್ತು ಅಧಿಕಾರಿಗೆ ಇರಬೇಕಾಗಿರುವಂತಹ ಸಾಧನ ಚತುಷ್ಟಯ ಸಂಪತ್ತಿಯನ್ನು ತಿಳಿಸ್ತಾರೆ. ತಪೋಭಿ ಕ್ಷೀಣ ಪಾಪಾನಾಂ ಶಬ್ದದಿಂದ ನಿತ್ಯಾನಿತ್ಯ ವಸ್ತು ವಿವೇಕ, ಅದಕ್ಕೂ ನಾವು ಹೋಲಿಸಬಹುದು. ಆಮೇಲೆ ಶಾಂತಾನಾಂ ಶಬ್ದದಿಂದ ಶಮಾಧಿ ಷಟ್ಕ ಸಂಪತ್ತಿ ಇರುವಂತವನು. ಇದ್ರ ಬಗ್ಗೆ ನಾವು ನಿನ್ನೆ ದಿವಸ ತುಂಬಾ ವಿವರವಾಗಿ ಚರ್ಚೆ ಮಾಡಿದೀವಿ. ವೀತರಾಗಿಣಾಂ ಅಂದ್ರೆ ಇಹಾಮೂತ್ರಾರ್ಥ ಫಲಭೋಗ ವಿರಾಗ ಅನ್ನೋದಕ್ಕೆ ಅದೊಂದು ಸಮಾನ. ಮುಮುಕ್ಷುಣಾಂ ಅಂದ್ರೆ ಮುಮುಕ್ಷುತ್ವ ಅನ್ನೋದಕ್ಕೂ ಇದಕ್ಕೂ ಸಮಾನ. ಈ 4 ಸಾಧನ ಸಂಪತ್ತಿ ಉಳ್ಳಂಥವರಿಗೆ ಅಪೇಕ್ಷ್ಯ ಬೇಕಾಗಿರುವಂತಹದ್ದು ಯಾತಕ್ ಬೇಕು? ಮಾರ್ಗದರ್ಶನ, ಸಾಧನಾ ಪಥದಲ್ಲಿ ಮುಂದೆ ನಡೆಯಲು ಮಾರ್ಗದರ್ಶನಕ್ಕೋಸ್ಕರವಾಗಿ ಬೇಕು. ಏನ್ ಬೇಕು? ಅಯಂ ಆತ್ಮಬೋಧ, ಈ ಆತ್ಮಬೋಧ ಎನ್ನುವಂತಹ ಗ್ರಂಥ ವಿಧೀಯತೆ, ವಿಧಿಸಲ್ಪಡ್ತದೆ ಅಥವಾ ರಚಿಸಲ್ಪಡ್ತದೆ ಅಂತ. ಟಾರ್ಗೆಟ್ ಆಡಿಯನ್ಸ್ ಯಾರು? ಸಾಧನ ಚತುಷ್ಟಯ ಸಂಪತ್ತಿ ಉಳ್ಳಂಥವರು. ವಿಶೇಷ ವ್ಯಾಕರಣ, ನ್ಯಾಯ ಇತ್ಯಾದಿಗಳು ಬೇಕಾಗಿಲ್ದು, ಅವರ ಅಧ್ಯಯನ ಮಾಡದೇ ಇದ್ರೂ ಪರವಾಗಿಲ್ಲ, ಸಾಧನ ಚತುಷ್ಟಯ ಸಂಪತ್ತಿಯನ್ನ ಹೊಂದಿದ್ರೆ ಈ ಗ್ರಂಥ ಅವರನ್ನ ಸರಿಯಾಗಿ ಮಾರ್ಗದರ್ಶನ ಕೊಟ್ಟು ತಮಗೆ ಪ್ರಯೋಜನವಾಗಿರುವಂತಹ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗ್ತದೆ ಎನ್ನುವಂಥದ್ದನ್ನು ನಾವು ನಿನ್ನೆ ದಿವಸ ನೋಡಿದ್ವಿ. ತಪೋಭಿಹಿ ಪದದಿಂದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ನಾವು ಮಾಡ್ತಾ ಇದ್ರೆ ನಾವು ಪೂರ್ವ ಒಂದು ಸಂಚಿತ ಅನ್ನುವಂತಹದ್ದು ಏನಾಗ್ತದೆ ಅದು ಕಡಿಮೆಯಾಗಿ ಕಾಲಾಂತರದಲ್ಲಿ ಮನಸ್ಸು ನಿಷ್ಪಾಪವಾಗ್ತದೆ ಅನ್ನುವಂಥದ್ದನ್ನೆಲ್ಲ ನಾವು ತುಂಬಾ ಚರ್ಚೆ ಮಾಡಿದ್ವಿ. ಕೊನೆಗೆ ಸಾರಾಂಶ ಏನು ಅಂತ ಹೇಳಿದ್ರೆ, ಆತ್ಮಬೋಧ, ಆತ್ಮದ ತಿಳುವಳಿಕೆ. ಬೋಧ ಅಂದ್ರೆ ಜ್ಞಾನ, ಆತ್ಮಬೋಧ ಅಂದ್ರೆ ಆತ್ಮದ ಜ್ಞಾನ, ಆತ್ಮದ ಕುರಿತಾಗಿ ಜ್ಞಾನ, ಆತ್ಮವನ್ನು ತಿಳಿದುಕೊಳ್ಳುವಂತಹದ್ದು ಅನ್ನುವಂತಹದ್ದು. ಇಲ್ಲಿ ಪ್ರಧಾನ ಫೋಕಸ್ ಯಾವುದು ಅಂತ ಹೇಳಿದ್ರೆ ಬೋಧ, ತಿಳುವಳಿಕೆ. ತಿಳುವಳಿಕೆಯಿಂದ ನಮಗೆ ಮೋಕ್ಷ. ಇಲ್ಲಿ ನಾವೇನು ಆತ್ಮಬೋಧದಿಂದ ಮೋಕ್ಷ ಅಂತ ಹೇಳಿದ್ರೆ, ಆತ್ಮಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ರೆ ನಾವು ಮಾಡ್ಬೇಕಾಗಿದ್ದೇನು? ಮಾಡ್ಬೇಕಾಗಿದ್ದೇನಿಲ್ಲ, ತಿಳ್ಕೊಳ್ಬೇಕಷ್ಟೇನೆ. ತಿಳಿದುಕೊಳ್ಳೋದ್ರಿಂದಲೇನೆ ಮೋಕ್ಷ ಅನ್ನುವಂತಹದ್ದು ಅದ್ವೈತದ ಒಂದು ಪ್ರಧಾನ ನಿಲುವು. ಆದ್ರಿಂದಲೇನೆ ಭಗವತ್ಪಾದರು ಏನ್ ಹೇಳಿದ್ರು? ಜ್ಞಾನಾದೇವತು ಕೈವಲ್ಯಂ, ಜ್ಞಾನದಿಂದಲೇನೆ ನಮಗೆ ಕೈವಲ್ಯ ಅಂತ ಹೇಳಿ. ಈ ಕೈವಲ್ಯ, ಮೋಕ್ಷ, ಇವೆಲ್ಲ ಅನೇಕ ಪದಗಳು ಮೋಕ್ಷವನ್ನು ಕುರಿತೆ ಹೇಳ್ತವೆ. ಅದನ್ನು ಜ್ಞಾನದಿಂದ ಮಾತ್ರ ಮೋಕ್ಷ ಎನ್ನುವಂತಹ, ಜ್ಞಾನಾದೇವತೆ ಕೈವಲ್ಯಂ ಎನ್ನುವಂತಹ ಮಾತನ್ನ ಮುಂದಿನ ಶ್ಲೋಕದಲ್ಲಿ, ಅಂದ್ರೆ 2ನೇ ಶ್ಲೋಕದಲ್ಲಿ ಭಗವತ್ಪಾದರು ಒತ್ತು ಕೊಟ್ಟು ಹೇಳ್ತಾರೆ. ಅದನ್ನ ನಾವು ಇವಾಗ ನೋಡೋಣ. ಬೋಧೋನ್ಯ ಸಾಧನೆಭ್ಯೋ ಹಿ ಸಾಕ್ಷಾನ್ ಮೋಕ್ಷೈಕ ಸಾಧನಂ ಪಾಕಸ್ಯ ವನ್ಹಿವಜ್ಞಾನಂ ವಿನಾ ಮೋಕ್ಷೋ ನ ಸಿದ್ಧ್ಯತಿ ವಿನಾ ಮೋಕ್ಷೋ ನ ಸಿದ್ಧ್ಯತಿ. ಈ ಶ್ಲೋಕದಲ್ಲಿರುವಂತಹ ಪದಗಳನ್ನ ಬಿಡಿಸಿದ್ರೆ, ಬೋಧ ಅನ್ಯ ಸಾಧನೆಭ್ಯ ಹಿ ಸಾಕ್ಷಾತ್ ಮೋಕ್ಷೈಕ ಸಾಧನಂ, ಮೋಕ್ಷ ಏಕ ಸಾಧನಂ, ಪಾಕಸ್ಯ ವನ್ಹಿವತ್ ಜ್ಞಾನಂ ವಿನಾ ಮೋಕ್ಷಃ ನ ಸಿದ್ಧ್ಯತಿ. ಅರ್ಥಾತ್ ಅನ್ಯ ಸಾಧನೆಭ್ಯೋ ಹಿ, ಇತರ ಸಾಧನೆಗಳಿಗಿಂತ
ಇತರ ಸಾಧನೆಗಳಿಗಿಂತಲೂ ಬೋಧ ಜ್ಞಾನವು ಸಾಕ್ಷಾನ್ ನೇರವಾಗಿರುವಂತಹದ್ದು ಮತ್ತು ಏಕ ಸಾಧನ ಒಂದೇ ಸಾಧನ ಯಾವುದಕ್ಕೆ ಮೋಕ್ಷಕ್ಕೆ ಅಂದ್ರೆ ಮೋಕ್ಷವನ್ನ ಪಡೆಯೋದಕ್ಕೆ ಅನೇಕ ಸಾಧನೆಗಳಿದ್ರು ಆ ಎಲ್ಲ ಸಾಧನೆಗಳಿಗಿಂತಲೂ ನೇರವಾದ ಒಂದೇ ಒಂದು ಸಾಧನೆ ಯಾವುದು ಅಂದ್ರೆ ಬೋಧ ಇಲ್ಲಿ ಜ್ಞಾನ ಅಂತ ಹೇಳಿ ಇಲ್ಲಿ ಪ್ರಧಾನ ಪದ ಯಾವುದು ಅಂತ ಹೇಳಿದ್ರೆ ಸಾಕ್ಷಾನ್ ನೇರವಾದ ಮಾರ್ಗ ಅಂತ ಇತರ ಎಲ್ಲ ಮಾರ್ಗಗಳು ನೇರವಾದ ಮಾರ್ಗ ಅಲ್ಲ ಅನ್ನೋದು ಇದ್ರ ಒಳಗಡೆ ಇರುವಂತಹ ಗೂಢಾರ್ಥ ಆದ್ರಿಂದ ಇತರ ಸಾಧನೆಗಳು ಇದ್ರೂ ಬೋಧವೇ ಅಂದ್ರೆ ಜ್ಞಾನವೇ ಪ್ರಧಾನವಾಗಿರುವಂತಹದ್ದು ಯಾಕೆ ನೇರವಾಗಿ ನಮಗೆ ಆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತದೆ ಅಂತ ನೋಡಿ ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಅನ್ಯ ಸಾಧನೆಭ್ಯೋ ಹಿ ಅಂತ ಹೇಳೋದ್ರಿಂದ ಇತರ ಸಾಧನಗಳಿಗಿಂತಲೂ ಅನ್ನೋ ಪದದಿಂದಲ ನಮ್ಗೇನ್ ಗೊತ್ತಾಗ್ತದೆ ಅಂದ್ರೆ ಮೋಕ್ಷಕ್ಕೆ ಇತರ ಸಾಧನಗಳು ಇವೆ ಅಂತ ಗೊತ್ತಾಗ್ತದೆ ಇತರ ಮಾರ್ಗಗಳು ಇವೆ ಅಂತ ಗೊತ್ತಾಗ್ತದೆ ನಾವು ನೋಡ್ತೇವೆ ಪ್ರಧಾನವಾಗಿ ಸನಾತನ ವೈದಿಕ ಧರ್ಮದಲ್ಲಿ ನಾವು ಕರ್ಮ ಮಾರ್ಗ ಜ್ಞಾನ ಮಾರ್ಗ ಉಪಾಸನಾ ಮಾರ್ಗ ಎಂಬುದಾಗಿ ಹೇಳ್ತೇವೆ ಉಪಾಸನಾ ಮಾರ್ಗವೇ ಮುಂದೆ ಭಕ್ತಿ ಮಾರ್ಗಕ್ಕೆ ಪರಿವರ್ತನೆ ಆಗ್ತದೆ ನಂತರ ಕಾಲದಲ್ಲಿ ಅಂದ್ರೆ ಐತಿಹಾಸಿಕವಾಗಿ ನಾನು ಮಾತಾಡ್ತಾ ಇರೋದು ನಾವು ಭಕ್ತಿ ಮಾರ್ಗ ಅಂತಲೂ ಹೇಳಬಹುದು ಅದನ್ನು ನಂತರ ಅದನ್ನೇ ಸ್ವಲ್ಪ ಬೇರೆ ಮಧ್ಯದಲ್ಲಿ ಹೊಸದೊಂದು ಮಾರ್ಗ ಹುಟ್ಕೊಳ್ತದೆ ಅದಕ್ಕೆ ಯೋಗ ಮಾರ್ಗ ಅಂತ ನೋಡ್ತೀವಿ ಆ ಯೋಗ ಮಾರ್ಗದಲ್ಲಿಯೂ ಪುನಃ ಮತ್ತೆ ರಾಜಯೋಗ ಅನ್ನುವಂತಹದ್ದು ಮಾರ್ಗಗಳು ಹಠಯೋಗ ಅನ್ನುವಂಥದ್ದೆಲ್ಲ ಹಾಗೆ ಆಮೇಲೆ ತಂತ್ರ ಇತ್ಯಾದಿಗಳು ಬೇರೆ ಬೇರೆ ಮಾರ್ಗಗಳು ಹುಟ್ಕೊಂಡು ಹೋಗ್ತವೆ ಒಟ್ಟಾರೆಯಾಗಿ ಆ ಇಷ್ಟು ಮಾರ್ಗಗಳು ಮೋಕ್ಷಕ್ಕೆ ಸಾಧನ ಅಂತ ನಾವು ನೋಡಿದ್ವಿ ಈ ಎಲ್ಲ ಮಾರ್ಗಗಳು ಹೇಗೆ ಮೋಕ್ಷಕ್ಕೆ ಸಾಧನವಾಗ್ತವೆ ಅಂದ್ರೆ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ ತಾವೆಲ್ಲರೂ ತಿರುಪತಿಯ ವೆಂಕಪ್ಪನ ದರ್ಶನಕ್ಕೆಲ್ಲ ತಾವು ಹೋಗಿರ್ತೀವಿ ಅಲ್ಲಿ ದರ್ಶನ ಪಡೆದುಕೊಳ್ಳೋದಕ್ಕೆ ನೇರವಾದ ಒಂದು ಮಾರ್ಗ ಇರ್ತದೆ ಧರ್ಮ ದರ್ಶನ ಅಂತ ಒಂದು ಇನ್ನೊಂದು ಮಾರ್ಗ ಇರ್ತದೆ ಅರ್ಚನೆ ಇತ್ಯಾದಿಗಳೆಲ್ಲ ಮಾಡಿಸಿದವರು ಅವರಿಗೆ ಇನ್ನೊಂದು ಮಾರ್ಗದಿಂದ ಬಿಡು ಇನ್ನೊಂದು ಶೀಘ್ರ ದರ್ಶನ ಎನ್ನುವಂತಹ ಟಿಕೆಟ್ ತೆಗೆದುಕೊಂಡವರಿಗೆ ಅವ್ರಿಗೆ ಮತ್ತೊಂದು ಮಾರ್ಗದಿಂದ ಬಿಡು ಇನ್ನು ಬೆಟ್ಟ ಹತ್ಕೊಂಡು ಹೋದವರು ಅವ್ರಿಗೆ ಇನ್ನೊಂದು ಮಾರ್ಗದಿಂದ ಈ ಹಾರ್ಟ್ ಪೇಷಂಟು ಅಥವಾ ಇತ್ಯಾದಿಗಳು ಇದ್ರೆ ಅವರಿಗೆಲ್ಲ ಆಪರೇಟೆಡ್ ಆಗಿದ್ರೆ ಅವ್ರಿಗೆ ಮತ್ತೊಂದು ಮಾರ್ಗ ಇವೆಲ್ಲದರ ಜೊತೆಗೇನೆ VVIPs ಅಂತ ಬಂದ್ರೆ ಅವ್ರಿಗೆ ಮತ್ತೊಂದು ಮಾರ್ಗ ನೇರದಿಂದ ಮುಖ್ಯ ದ್ವಾರದಿಂದಲೇನೆ ಕರ್ಕೊಂಡು ಹೋಗ್ತಾರೆ ಇಷ್ಟೊಂದು ಮಾರ್ಗಗಳು ದರ್ಶನಕ್ಕೆ ಇದ್ರೂನು ತಮ್ಮ ಅನುಭವದಲ್ಲಿ ತಾವೆಲ್ಲರೂ ಅನುಭವಿಸಿರ್ತೀರ ಏನು ಅಂತ ಹೇಳಿದ್ರೆ ಎಲ್ಲಾ ಮಾರ್ಗಗಳು ಸೇರಿ ಕೊನೆಗೆ ಒಂದೇ ಮಾರ್ಗ ಆಗ್ಬಿಡ್ತದೆ ಮುಖ್ಯ ದ್ವಾರ ಬರುವಾಗ ಎಲ್ರೂ ಒಂದೇ ಮಾರ್ಗದಲ್ಲಿ ಹೋಗಿ ಸೇರ್ತಾರೆ ಹೌದು ತಾನೇ ಹಾಗೆಯೇ ಇಲ್ಲಿ ಮುಖ್ಯ ದ್ವಾರ ಎಲ್ಲ ಮಾರ್ಗಗಳು ಒಂದೇ ಎಲ್ಲ ಬೇರೆ ಬೇರೆ ಕ್ಯೂಗಳು ಒಂದರಲ್ಲೇ ಹೋಗಿ ಸೇರ್ತವೆ ತಾನೆ ಆ ಮುಖ್ಯ ಮಾರ್ಗಕ್ಕೆ ತಾವುಗಳು ಜ್ಞಾನ ಮಾರ್ಗ ಅಂತ ಇಟ್ಕೊಳ್ಳಿ ಇತರ ಎಲ್ಲ ಮಾರ್ಗಗಳು ಅದು ಕರ್ಮ ಇರ್ಲಿ ಭಕ್ತಿ ಇರ್ಲಿ ಯೋಗ ಇರ್ಲಿ ಉಪಾಸನ ಇರ್ಲಿ ತಂತ್ರ ಇರ್ಲಿ ಮತ್ ಬೇರೆ ಬೇರೆ ರೀತಿಯ ಮಾರ್ಗಗಳು ಇರ್ಲಿ ಅವೆಲ್ಲವೂ ಬೇರೆ ಬೇರೆ ಮಾರ್ಗಗಳು ಕೊನೆಗೆ ಬಂದು ಸೇರೋದು ಮಹಾದ್ವಾರಕ್ಕೇನೆ ಮಹಾದ್ವಾರದ ಮುಖ್ಯ ಕ್ಯೂನಲ್ಲಿ ಏನ್ ಸೇರ್ತೀವಲ್ಲ ಅದ್ಯಾವುದು ಅಂದ್ರೆ ಅದು ಜ್ಞಾನ ಮಾರ್ಗ ಅಂತ ನಾವು ತಿಳ್ಕೊಳ್ಳಿ ಇನ್ನೂ ಒಂದು ದೃಷ್ಟಾಂತ ಕೊಡೋದು ಅಂತ ಹೇಳಿದ್ರೆ ಆ ಒಂದು ದೇವಸ್ಥಾನಕ್ಕೆ ಅದೇ ತಿರುಪತಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬೇರೆ ಬೇರೆ ಕಡೆಯಿಂದ ದಾರಿಗಳು ಇರ್ತವೆ ಬೇರೆ ಬೇರೆ ಊರಿಂದ ಬಂದ್ರೆ ಬೇರೆ ಬೇರೆ ದಾರಿಗಳು ಒಂದು ಪೂರ್ವದಿಂದ ಬರ್ತದೆ ಒಂದು ದಕ್ಷಿಣದಿಂದ ಮತ್ತೊಂದು ಉತ್ತರದಿಂದ ಹೀಗೆ ಬೇರೆ ಬೇರೆ ದಿಕ್ಕಿನಿಂದ ಬಂದ್ರೂನುವೆ ಕೊನೆ ಒಳಗಡೆ ದರ್ಶನಕ್ಕೆ ಅಂತ ಹೋಗ್ಬೇಕು ಅಂತ ಹೇಳಿದ್ರೆ ಮಹಾದ್ವಾರಕ್ಕೆ ಬರಲೇಬೇಕು ಹಾಗೆ ಮಿಕ್ಕ ಎಲ್ಲ ಮಾರ್ಗಗಳು ಸಾಧನಗಳು ದಾರಿ ಇದ್ದಂತೆ ಜ್ಞಾನ ಮಾರ್ಗ ಮಹಾದ್ವಾರ ಇದ್ದಂತೆ ಮಹಾದ್ವಾರ ದೇವಸ್ಥಾನದ ಮಹಾದ್ವಾರ ದ್ವಾರದವರೆಗೂ ಮಿಕ್ಕ ಎಲ್ಲ ಮಾರ್ಗಗಳು ಕರೆದುಕೊಂಡು ಬರ್ತವೆ ಆಮೇಲೆ ಮತ್ತೆ ಮಹಾದ್ವಾರದಿಂದಲೇನೆ ಒಳಗೆ ಹೋಗೋದು ಅರ್ಥಾತ್ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಕರ್ಮ ಮಾರ್ಗದಿಂದ ಚಿತ್ತಶುದ್ಧಿಯಿಂದ ಜೊತೆಗೆ ಕರ್ಮ ಮಾರ್ಗದಿಂದ ಚಿತ್ತಶುದ್ಧಿ ಜೊತೆಗೆ ವೈರಾಗ್ಯ ಯಜ್ಞ ಯಾಗಾದಿಗಳ ಮಾಡುವಾಗ ಇದನ್ನ ಮಮ ಅಂತೆಲ್ಲ ಹೇಳ್ತೀವಲ್ಲ ಅದರ ಮೂಲಕ
ವೈರಾಗ್ಯವೂ ಕಲಿಸ್ಕೊಡ್ತದೆ. ಆಮೇಲೆ ಚಿತ್ತಶುದ್ಧಿಯೂ ಆಗ್ತದೆ ಕರ್ಮದಿಂದ. ವೈರಾಗ್ಯ ಚಿತ್ತಶುದ್ಧಿ ಆದ್ಮೇಲೆ ಮನಸ್ಸು ತನ್ನಿಂತಾನೇ ಉಪದೇಶವನ್ನ ಬಯಸ್ತದೆ. ಆವಾಗ ಯಾವಾಗ ಮನಸ್ಸು ಶುದ್ಧವಾಯಿತೋ ಆವಾಗ ಇದ್ರ ಬಗ್ಗೆ ಜಿಜ್ಞಾಸೆ ಇತ್ಯಾದಿಗಳು ಹುಟ್ಟುಕೊಳ್ತವೆ. ಆವಾಗ ನಾವು ಮತ್ತೆ ಪುನಃ ಉಪದೇಶಕ್ಕೋಸ್ಕರ ಹೋಗ್ತೀವಿ. ಆವಾಗ ಅದು ಪುನಃ ಜ್ಞಾನ ಮಾರ್ಗಕ್ಕೆ ಬಂದಂತಾಯ್ತು. ಇನ್ನು ಭಕ್ತಿ ಮಾರ್ಗದಲ್ಲಿ ನೀವು ನೋಡೋದಾದ್ರೆ ಭಕ್ತಿಯ ಬಗ್ಗೆ ಗೀತೆನಲ್ಲಿ ಹೇಗೆ ಹೇಳಿದ್ದಾರೆ, ಆರ್ತ, ಅರ್ಥಾರ್ಥಿ ಮತ್ತು ಜಿಜ್ಞಾಸು ಅಂತ. ಮುಂಚೆ ಆರ್ತ ಭಕ್ತನಾಗಿರ್ತಾನೆ, ನನಗೆ ಬಹಳ ಕಷ್ಟ ಇದೆ ಅಂತ ಹೇಳುವಾಗ ಪಕ್ಕದ ಮನೆಯವರು ಹೇಳ್ತಾರೆ, ಓ ಇಲ್ಲಂತ ದೇವಸ್ಥಾನ ಇದೆ ಅಂತೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನೀವು ಒಂದು ಕಾಯಿ ಹೊಡೆದು ಇಷ್ಟು ಪ್ರದಕ್ಷಿಣೆ ಹಾಕಿದ್ರೆ ನಿಮ್ಮ ಎಲ್ಲಾ ಸಾಲ ತೀರ್ ಹೋಗ್ಬಿಡ್ತದಂತೆ ಅಂತೆಲ್ಲ ಹೇಳ್ತಾರೆ. ನನಗೆ ಬಹಳ ಗೊಂದಲ ದುಃಖದಲ್ಲಿ ಇರುವುದರಿಂದ ಯಾರು ಏನ್ ಹೇಳಿದ್ರು ಕೇಳೋ ಸ್ಥಿತಿನಲ್ಲಿ ನಾನಿರ್ತೇನೆ. ಅವ್ರು ಹೇಳಿದ್ರು ಅಂತ ಆ ದೇವಸ್ಥಾನಕ್ಕೆ ಹೋಗ್ತೇನೆ, 11 ಪ್ರದಕ್ಷಿಣೆ ಹಾಕ್ತೇನೆ. ಆಮೇಲೆ ಅದೇನೋ ದೈವ ಕರ್ಮ ಸಂಯೋಗವೋ ಅಥವಾ ಆ ಕ್ಷೇತ್ರದ ಮಹಿಮೆಯೋ ಏನೋ ನನ್ನ ಸಾಲ ಎಲ್ಲ ತೀರ್ಬಿಟ್ಟು ನಾನು ಮತ್ತೆ ಆರ್ಥಿಕವಾಗಿ ಸಬಲನಾಗ್ತೇನೆ, ಸದೃಢವಾಗ್ತೇನೆ. ಆವಾಗ ಇದು ದುಃಖದಲ್ಲಿರುವಾಗ ನಾವು ಭಗವಂತನನ್ನ ಪೂಜೆ ಮಾಡೋದು, ಭಕ್ತಿ ಮಾಡೋದು ಅಂತ ಏನಿದೆಯಲ್ಲ ಅದು ಅವನಿಗೆ ಆರ್ತ ಅಂತ ಕರೀತಾರೆ. ಆಮೇಲೆ ಮತ್ತೆ ಸಂಪತ್ತು ಎಲ್ಲ ಬಂದ ತಕ್ಷಣ ನನಗೆ ಸ್ವಲ್ಪ ಅಹಂಕಾರ ಬರ್ತದೆ, ನಾನು ಮತ್ತೆ ಮುಂಚೆ ಮಾಡಿದ್ದೆಲ್ಲ ಮರೆತು ಬಿಡ್ತೇನೆ. ಆವಾಗ ಮತ್ತೆ ಬಡತನ ಬರ್ತದೆ. ಆವಾಗ ಅರೆ ನಾನು ಲಾಸ್ಟ್ ಟೈಮ್ ದುಃಖದಲ್ಲಿದ್ದಾಗ ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಬಹಳ ದಿವಸ ಆಯ್ತು ಹೋಗಿಲ್ಲ, ಇವಾಗ ಮತ್ತೆ ಹೋಗೋಣ ಅಂತ ಹೇಳಿ ಮತ್ತೆ ಹೋಗ್ತೇನೆ. ಅವಾಗ ಮತ್ತೆ ಭಗವಂತನ ನನಗೆ ಸುಖ, ಸಂಪತ್ತು, ದುಡ್ಡು ಎಲ್ಲ ಕೊಡ್ತಾನೆ. ಆವಾಗ ನನ್ಗೇನ್ ಅರ್ಥ ಆಗ್ತದೆ ಅಂದ್ರೆ, ನಾನು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದಾಗ ನನಗೆ ದುಡ್ಡು ಬರ್ತದೆ ಅಂತ ಹೇಳಿ ಈಗಿರೋ ದುಡ್ಡು ಜೊತೆಗೆ ಇನ್ನೂ ಒಂದಿಷ್ಟು ದುಡ್ಡು ಬರಲಿ, ಇನ್ನೂ ಒಂದಿಷ್ಟು ಸಂಪತ್ತು ಬರಲಿ ಅಂತ ಹೇಳ್ಬಿಟ್ಟು ಮತ್ತೆ ನಾ ಆ ದೇವಸ್ಥಾನಕ್ಕೆ ಮೇಲಿನ ಮೇಲೆ ಹೋಗ್ತೀನಿ. ಇವಾಗ ನಾನೇನಾಗ್ತೇನೆ, ಅರ್ಥಾರ್ಥಿ. ಆರ್ಥ ಮುಂಚೆ ಇದ್ದೆ ಕಷ್ಟದಲ್ಲಿರುವಾಗ, ಇವಾಗ ಇನ್ನೂ ಒಂದಿಷ್ಟು ಸಂಪತ್ತು ಬೇಕು ಅನ್ನುವಂತಹದ್ದು ಅರ್ಥಾರ್ಥಿ. ಹೀಗೆ ಜೀವನದಲ್ಲಿ ಏರುಪೇಳು, ಭಗವಂತನ ನೆನೆದಾಗ ನಾನು ಸುಖದಲ್ಲಿರ್ತೇನೆ, ಮರೆತಾಗ ದುಃಖದಲ್ಲಿರ್ತೇನೆ. ಬಹಳ ವರ್ಷಗಳ ನಂತರ ನಾನು ಯೋಚನೆ ಮಾಡ್ತೇನೆ, ಇದೇನಿದು ಮಜಾ ಇದೆಯಲ್ಲ, ನಾನು ಯಾವಾಗ ಭಗವಂತನನ್ನು ಮರ್ತಿದ್ದೇನೋ ಅವಾಗ ದುಃಖದಲ್ಲಿದ್ದೇನೆ, ಯಾವಾಗ ನಾನು ಭಗವಂತನಲ್ಲಿ ಭಕ್ತಿ ಮಾಡಿದ್ದೇನೆಯೋ ಅವಾಗ ನಾನು ಸುಖದಲ್ಲಿದ್ದೇನೆ. ಏನಿದ್ರ ಅರ್ಥ? ನನ್ನ ಸುಖಕ್ಕೂ ಆ ಭಗವಂತನಿಗೂ ಏನ್ ಸಂಬಂಧ ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ಹೋಗ್ತೇನಲ್ಲ, ಅವಾಗ ನಾನು ಜಿಜ್ಞಾಸು ಭಕ್ತ ಆಗ್ತೇನೆ. ಆರ್ತ, ಅರ್ಥಾರ್ಥಿ, ಆರ್ತ, ಅರ್ಥಾರ್ಥಿ, ಹೀಗೆ ಮೇಲೆ ಕೆಳಗೆ ಹೀಗೆ ನಡೀತಾ ಇರುವಂತಹದ್ದು ಕೊನೆಗೆ ಬಂದು ಎಲ್ಲಿ ನಿಲ್ತದೆ? ಜಿಜ್ಞಾಸುನಲ್ಲಿ ಬರುತ್ತೆ. ಜಿಜ್ಞಾಸುನಲ್ಲಿ ಏನಾಗ್ತದೆ? ಜ್ಞಾತುಂ ಇಚ್ಛಾ ಜಿಜ್ಞಾಸ, ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆ. ಏನ್ ತಿಳ್ಕೊಳ್ಬೇಕು? ನಾನ್ ಸುಖವಾಗಿರೋದಕ್ಕೂ ಭಗವಂತನಿಗೂ ಏನ್ ಸಂಬಂಧ ಅಂತ ತಿಳ್ಕೊಳ್ಬೇಕು ಅಂತ ನಾನು ಪ್ರಶ್ನೆ ಮಾಡಿ ಹೊರಟ್ನಲ್ಲ, ಪುನಃ ಅದೇನಾಯ್ತು? ಜ್ಞಾನ ಮಾರ್ಗ ಆಯ್ತು. ಹೀಗೆ ನಾವು ಯಾವುದೇ ಮಾರ್ಗದಿಂದ ಹೋದ್ರೂನುವೆ ಎಲ್ಲ ಮಾರ್ಗಗಳು ಬಂದು ಸೇರೋದು ಕೊನೆಗೆ ಜ್ಞಾನ ಮಾರ್ಗದಲ್ಲಿಯೇ ವಿಲಯವಾಗಬೇಕು. ಮೋಕ್ಷಕ್ಕೆ ನಾವು ಜ್ಞಾನ ಮಾರ್ಗದಿಂದಲೇನೆ ತಲುಪಬೇಕು. ಅದನ್ನೇ ಸರಳವಾದ ಶೈಲಿನಲ್ಲಿ ಭಗವತ್ಪಾದರು ಏನ್ ಹೇಳ್ತಾರೆ ಇಲ್ಲಿ, ಬೋಧೋನ್ಯ ಸಾಧನೆಭ್ಯ ಅನ್ಯ ಸಾಧನೆಭ್ಯ ಕರ್ಮ, ಭಕ್ತಿ, ಯೋಗ, ಉಪಾಸನ ಇತ್ಯಾದಿ ಅನೇಕ ಮಾರ್ಗಗಳಿಗಿಂತಲೂ ಸಾಕ್ಷಾನ್ ಮೋಕ್ಷೈಕ ಸಾಧನಂ, ಸಾಕ್ಷಾನ್ ನೇರವಾದ ಮಾರ್ಗ. ಮಿಕ್ಕ ಎಲ್ಲ ಮಾರ್ಗಗಳು ಚಿತ್ತಶುದ್ಧಿ ಅಂತೆ, ಆಮೇಲೆ ಅದು ಇದು ಎಲ್ಲ ಆ ರೀತಿ ಮೂಲಕವಾಗಿ ಸುತ್ತಿ ಬಳಸಿ ಕರ್ಕೊಂಡು ಬರ್ತವೆ. ಜ್ಞಾನ ನೇರವಾದ ಮಾರ್ಗದಿಂದಲೇನೆ ಕರೆದುಕೊಂಡು ಬರುವಂಥದ್ದು. ಆದ್ರಿಂದ ಸಾಕ್ಷಾನ್ ಅಂತ. ಆಮೇಲೆ ಏಕ ಸಾಧನಂ, ಇದೊಂದೇ, ಬೇರೆ ಯಾವುದಿಲ್ಲ. ಅದನ್ನು ನಾವು ನೆನ್ಪಿಡ್ಬೇಕು. ಜ್ಞಾನದಿಂದಲೇನೆ ಬೇರೆ ಯಾವ ಮಾರ್ಗದಲ್ಲಿ ಹೋದ್ರೂನುವೆ ಕೊನೆಗೆ ಬಂದು ಸೇರೋದು ಮತ್ತು ನೀವು ಜ್ಞಾನದಲ್ಲಿಯೇನೆ. ಇತರ ಎಲ್ಲ ಮಾರ್ಗಗಳು ಜ್ಞಾನ ಮಾರ್ಗದಲ್ಲಿಯೇನೆ ಪರ್ಯವಸಾನವಾಗಬೇಕು, ಆಗ್ತವೆ. ಆದ್ರಿಂದ ಜ್ಞಾನ ಮಾರ್ಗವೇನೆ ನೇರವಾದಂತು. ಜಾಣ್ರ ನಾವೇನ್ ಮಾಡ್ಬೇಕು? ಇತರ ಎಲ್ಲ ಮಾರ್ಗಗಳು ಸುತ್ತಿ ಬಳಸಿ ಹೋಗೋದ್ ಬದಲು ಜಾಣ್ಣಾದವನ್ ಏನ್ ಮಾಡ್ತಾನೆ? ನೇರವಾದ ಮಾರ್ಗಕ್ಕೇನೆ ಸೆಲೆಕ್ಟ್ ಮಾಡ್ಕೊಂಡು ಆ ಮಾರ್ಗದಲ್ಲಿಯೇನೆ ಮುಂದುವರಿಯೋ ಪ್ರಯತ್ನ ಮಾಡ್ತಾನೆ. ತಾವುಗಳೆಲ್ಲರೂ ಈ ಅಹಂ ಬ್ರಹ್ಮಾಸ್ಮಿ ತಂಡದ ಮೂಲಕವಾಗಿ ಇಲ್ಲಿ ಅಂತಹ ನೇರವಾದ ಮಾರ್ಗ, ಜ್ಞಾನ ಮಾರ್ಗ, ಆ ಮಾರ್ಗದಲ್ಲಿ ತಾವು ಸೇರಿದ್ದೀರಿ ಅಂತ ಹೇಳಿದ್ರೆ ತಾವುಗಳು ಅನೇಕ ಜನ್ಮಗಳ ಪುಣ್ಯ ಪ್ರಭಾವದಿಂದ ಇದು ಲಭಿಸಿದೆ ಅಂತ ಹೇಳಿ ತಮ್ಮನ್ನು ತಾವು ಕೃತಾರ್ಥರಾಗಿ ಭಾವಿಸ್ಕೊಳ್ಬೇಕು. ಜ್ಞಾನ ಮಾರ್ಗ ಒಂದೇ ಒಂದು ಮಾರ್ಗ ನಮಗೆ ಮೋಕ್ಷವನ್ನ, ಸಚ್ಚಿತ್ ಆನಂದ ಸ್ವರೂಪಿಯಾದಂತಹ ಭಗವಂತನ ಅನುಭವವನ್ನ, ಆ ಒಂದು ಆನಂದವನ್ನ ಅನುಭವಿಸಲಿಕ್ಕೆ
ಸಾಧನವಾಗಿರ್ತದೆ. ಇದಕ್ಕೆ ಅಂದ್ರೆ ಜ್ಞಾನ ಒಂದೇ ಮಾರ್ಗ ಅನ್ನೋ ಪಾಯಿಂಟ್ ಅನ್ನ, ಇದು ಒಂದೇ ಒಂದು ಅಂತ ಎಷ್ಟು ಅನಿವಾರ್ಯ ಜ್ಞಾನ ಮಾರ್ಗ ಮೋಕ್ಷಕ್ಕೆ ಅನ್ನೋದನ್ನ ಭಗವತ್ಪಾದರು ಮುಂದಿನ ನಲ್ಲಿ ಮುಂದಿನ ಸಾಲಿನಲ್ಲಿ ಒಂದು ಸುಂದರವಾದ ಉಪಮಾನದ ಮೂಲಕ ನಮಗ್ ಕೊಡ್ತಾರೆ. ಪಾಕಸ್ಯ ವನ್ಹಿವತ್ ಅಂತ. ಜ್ಞಾನ ಹೇಗೆ ಅಂದ್ರೆ ಮೋಕ್ಷಕ್ಕೆ ಜ್ಞಾನ ಹೇಗೆ ಅನಿವಾರ್ಯ ಅಂತ ಹೇಳಿದ್ರೆ, ಅಡಿಗೆಗೆ ಬೆಂಕಿ ಹೇಗೇನೋ ಹಾಗೆ ಮೋಕ್ಷಕ್ಕೆ ಜ್ಞಾನ ಅಂತ ಹೇಳ್ತಾರೆ. ಅಡಿಗೆಗೆ ಬೆಂಕಿ, ಅಡಿಗೆಗೆ ದವಸ ಧಾನ್ಯ ಪಾತ್ರೆ ಇತ್ಯಾದಿ ಎಲ್ಲ ಇದ್ರೂನುವೆ, ನೀರು ಎಲ್ಲ ಇದ್ರೂನುವೆ ಅಗ್ನಿ ಇಲ್ಲದೆ ಇದ್ರೆ ಅಡಿಗೆ ಆಗೋದಿಲ್ಲ. ಹೌದು ತಾನೆ? ಆದ್ರಿಂದ ಅಡಿಗೆ ಅನ್ನುವಂತಹದ್ದು ಅತ್ಯಂತ ಅಗ್ನಿ ಅನ್ನುವಂತಹದ್ದು ಅಡುಗೆಗೆ ಅತ್ಯಂತ ಅನಿವಾರ್ಯ. ಯಾವ ರೀತಿ ಅಗ್ನಿ ಅಡಿಗೆಗೆ ಅನಿವಾರ್ಯವೋ ಹಾಗೆ ಜ್ಞಾನವು ಮೋಕ್ಷಕ್ಕೆ ಅನಿವಾರ್ಯ. ಆದ್ರಿಂದ ಆ ಪಾಕಸ್ಯ ವನ್ನಿವತ್ ಅಡಿಗೆಗೆ ಅಂತ ಅಡಿಗೆಯ ಒಂದು ಉಪಮಾನದ ಮೂಲಕ ಜ್ಞಾನ ಮಾರ್ಗದ ಅನಿವಾರ್ಯತೆಯನ್ನ ಭಗವತ್ಪಾದರು ತಿಳಿಸ್ಕೊಡ್ತಾರೆ. ಮತ್ತೆ ವಾರ್ನಿಂಗು ಕೊಡ್ತಾರೆ. ಕೊನೆ ಮಾತು, ವಿನಾ ಜ್ಞಾನಂ ಮೋಕ್ಷ ನ ಸಿದ್ಧತೆ. ಜ್ಞಾನ ಇಲ್ಲದೆ ಇದ್ರೆ ಮೋಕ್ಷ ಸಿಗೋದೇ ಇಲ್ಲ ಅಂದ್ರೆ ಸಿಗೋದೇ ಇಲ್ಲ. ರೈಟಿಂಗ್ ಆನ್ ದ ವಾಲ್, ಬರ್ದಿಟ್ಕೊಂಡ್ಬಿಡಿ. ನಾವು ಮಾತನಾಡಾಗ ಹೇಳ್ತೀವಲ್ಲ, ನನ್ನ ಮಾತಿದು, ಮಾತಂದ್ರೆ ಮಾತು, ನೀನ್ ಬರ್ದಿಟ್ಕೊಂಡ್ಬಿಡು ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಭಗವತ್ಪಾದರು ಹೇಳ್ತಾರೆ, ಜ್ಞಾನಂ ವಿನಾ ಮೋಕ್ಷ ನ ಸಿದ್ಧತೆ. ಜ್ಞಾನ ಇಲ್ಲದೇನೆ ಮೋಕ್ಷ ಸಿಗೋದೇ ಇಲ್ಲ ಅಂದ್ರೆ ಸಿಗೋದೇ ಇಲ್ಲ ಅಂತ ಸ್ಪಷ್ಟವಾಗಿ. ಇವಾಗ ಪ್ರಶ್ನೆ ಬರ್ತದೆ, ಜ್ಞಾನ ಇಲ್ಲದೆ ಮೋಕ್ಷ ಸಿಗೋದಿಲ್ಲ ಅಂತ ಹೇಳಿದ್ರೆ ಜ್ಞಾನ ಅಂದ್ರೆ ಏನು, ಏನ್ ತಿಳ್ಕೊಳ್ಬೇಕು ನಾನು ಅಂತ ಪ್ರಶ್ನೆ ಬರ್ತದೆ. ಏನ್ ತಿಳ್ಕೊಳ್ಬೇಕು? ಆತ್ಮವನ್ನು ತಿಳ್ಕೊಳ್ಬೇಕು. ಆತ್ಮ ಅಂದ್ರೆ ಏನು ಅದನ್ನ ತಿಳಿಸೋದಕ್ಕೇನೆ ಈ ಗ್ರಂಥ ಬಂದಿರೋದು. ಅದನ್ನ ನಾವು ಹಂತ ಹಂತವಾಗಿ ಮುಂದೆ ಹೋಗೋಣ. ಇವಾಗ ನಾವು ಆಯೋಜಕರು ಈಗಾಗಲೇನೆ ನಿಶ್ಚಯಿಸಂತೆ ಶಾಸ್ತ್ರ ಸಂಪ್ರದಾಯದಂತೆ ದ್ವಿತೀಯ ವಿಘ್ನ ವಾಕ್ಕುಡುದು ಅನ್ನೋ ಕಾರಣದಿಂದ ಇವತ್ತು ನಾವು 2ನೇ ದಿವಸ, ಆದ್ದರಿಂದ ಇವತ್ತಿನ ಕ್ಲಾಸನ್ನು ನಾವು ತೆಗೆದುಕೊಂಡಿದ್ದೀವಿ. 20 ನಿಮಿಷ ಪಾಠ ಅಂತ ಹೇಳಿದ್ದೆ, ಅದು ಪಾಠದ ಹರಿವಿನಲ್ಲಿ 30 ನಿಮಿಷ ಆಗ್ತಾ ಬಂತು. ಆದ್ರಿಂದ ಇವತ್ತಿನ ಪಾಠವನ್ನ ಈ ಒಂದು ಶ್ಲೋಕದಿಂದ ಮುಗಿಸ್ತೇವೆ. ಮುಂದಿನ ಪಾಠಗಳು ನಿಮಗೆ ಆಯೋಜಕರ ಮೂಲಕ ಗ್ರೂಪ್ ಅಲ್ಲಿ ಸಮಯ ಇತ್ಯಾದಿಗಳು ಬರ್ತದೆ. ನಾನು ಇಲ್ಲಿಗೆ ನನ್ನ ವಾಣಿಯನ್ನ ವಿರಮಿಸ್ತೇನೆ. 1-2 ನಿಮಿಷದಲ್ಲಿ ಇವತ್ತಿನ ಪಾಠದ ಬಗ್ಗೆ ಸಂದೇಹ ಅಂತ ಏನಾದರೂ ಇದ್ರೆ ಕೇಳಬಹುದು. ಗುರುಗಳೇ, ಜ್ಞಾನಾದೇವತು ಕೈವಲ್ಯಂ ಅನ್ನುವಂತ ಮಾತು ಇದರಲ್ಲಿ 2ನೇ ಇದ್ರಲ್ಲಿ ಬರುತ್ತೆ ಅಂದಿದ್ರಿ. ಈಗ ಮೋಕ್ಷ ಅಂದ್ರೆ ಮೋಕ್ಷ ಮತ್ತು ಕೈವಲ್ಯ ಎರಡು ಸಮಾನ ಪದಗಳೇ? ಸಮಾನಾರ್ಥಕ ಪದಗಳೇ. ಸರಿ, ಧನ್ಯವಾದ. Other tattvas like Dvaita say that moksha can also be achieved through bhakti. ಮಧ್ವ ಸಿದ್ಧಾಂತದಲ್ಲಿ ಹೇಳ್ತಾರೆ, ಶ್ರೀಮನ್ ಮಧ್ವಮತೆ ಹರಿಪರತರೋ ಸತ್ಯಂ ಜಗತ್ ತತ್ವತೋ ಎನ್ನುವಂತಹ ಶ್ಲೋಕದಲ್ಲಿ ಭಕ್ತಿಶ್ಚ ತತ್ಸಾಧನಂ ಅಂತ, ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ಭಕ್ತಿ ಸಾಧನ ಅಂತ ಹೇಳ್ತಾರೆ. ಭಕ್ತಿ ಸಾಧನ ಹೇಗೆ ಅಂದ್ರೆ ನಿಮಗೊಂದು ದೃಷ್ಟಾಂತ ಕೊಡ್ತೀನಿ. ಇವಾಗ ನೀವು SSLC ಪಾಸ್ ಆಗೋದು ನಿಮ್ ಟಾರ್ಗೆಟ್ ಅಂತ ಇಟ್ಕೊಳ್ಳಿ. SSLC ಪಾಸ್ ಆಗೋದು ಇದು ಮೋಕ್ಷ ಪಡೆದಂತೆ ಅನ್ನೋದು ಇಟ್ಕೊಳ್ಳಿ, ಸುಮ್ಮನೆ ತಿಳುವಳಿಕೆಗೋಸ್ಕರ. ಪಾಸಿಂಗ್ SSLC ಈಕ್ವಲ್ಸ್ ಅಟೈನಿಂಗ್ ಮೋಕ್ಷ ಅಂತ ಇಟ್ಕೊಳ್ಳಿ. ಆವಾಗ ಇದು ಭಕ್ತಿ ಅಂದ್ರೆ ಹೇಗೆ, 9ನೇ ಪಾಸ್ ಆದ್ರೆ ನೀನು SSLC ಪಾಸ್ ಆದಂತೆ ಕಣಯ್ಯ, ಅಂದ್ರೆ ಪಾಸ್ ಆಗಬಹುದು. 9ನೇ ಪಾಸ್ ಆಗುವುದರ ಮೂಲಕ SSLC ಪಾಸ್ ಆಗಬಹುದು ಅಂದ್ರೆ ಏನರ್ಥ,
ಮುಂಚೆ 9ನೇ ಪಾಸ್ ಆಗ್ಬೇಕು, ಆಮೇಲೆ SSLC ಬರ್ಬೇಕು, ಆಮೇಲೆ SSLC ಅಧ್ಯಯನ ಮಾಡಬೇಕು, ಆಮೇಲೆ SSLC ಪರೀಕ್ಷೆ ಬರೆದು ಪಾಸ್ ಆಗ್ಬೇಕು. SSLC ಅಂದ್ರೆ ಇಲ್ಲಿ ಜ್ಞಾನ ಮಾರ್ಗ. ನಿಮ್ಗೆ ಅಂದಾಜ್ ಬಂತಾ? ಓಕೆ, ಇನ್ನೊಂದು ಪ್ರಶ್ನೆ ಇದೆ. ವಿಥೌಟ್ ಚಿತ್ತಶುದ್ಧಿ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಆತ್ಮಬೋಧ? ಈಗ ಆತ್ಮಬೋಧದ ಸಾಧನ ಚತುಷ್ಟಯದಲ್ಲಿ ಸಂಪತ್ತಿನಲ್ಲಿ ನೀವು ನೋಡಿದ್ರಲ್ಲ, ಆ ತಪೋ ಅಭಿಕ್ಷೀಣ ಪಾಪಾನಾಂ ಶಾಂತಾನಾಂ ವೀತರಾಗಿಣಾಂ ಅನ್ನುವಂತಹದ್ರಲ್ಲಿದೆಯಲ್ಲ, ತಪೋಭಿಕ್ಷೀಣ ಪಾಪಾನಂ ಅಂದ್ರೇನೆ ಚಿತ್ತಶುದ್ಧಿ. ಅಂದ್ರೆ ಏನರ್ಥ? 9ನೇ ಪಾಸ್ ಆಗದೆ SSLC ಬರೀಬಹುದಾ ಅಂದ್ರೆ ಬರೆಯೋದಕ್ಕಾಗೋದಿಲ್ಲ ಅಂತ ಒಂದು. ಹಾಗಿದ್ಮೇಲೆ ನೀವು ನೇರವಾಗಿ ಜ್ಞಾನ ಮಾರ್ಗಕ್ಕೇನೆ ಯಾಕಷ್ಟು ಒತ್ತು ಕೊಡ್ತೀರಿ ಅಂತ ಹೇಳಿದ್ರೆ, ಇವಾಗ ಆ ದೃಷ್ಟಾಂತದಲ್ಲಿಯೂ 16 ವರ್ಷದ ನಂತರ ನೇರವಾಗಿ SSLC ಪರೀಕ್ಷೆ ಬರಿಬಹುದು ಅಂತ ಒಂದು ಸೈಡ್ ರೂಲ್ ಇರ್ತದಲ್ಲ, ಹಾಗೇನೆ ಅದ್ವೈತದಲ್ಲಿ ಜನ್ಮಾಂತರದಲ್ಲಿ ಇವನು ಕರ್ಮಾದಿಗಳನ್ನು ಮಾಡಿಬಿಟ್ಟು ಅದರಿಂದ ಚಿತ್ತಶುದ್ಧಿಯನ್ನು ಪಡೆದುಕೊಂಡೇ ಹುಟ್ಟಿದಾನೆ ಅಂತ ನಾವು ತಿಳ್ಕೊಳ್ಬೇಕು. ನೇರವಾಗಿ ಜ್ಞಾನ ಮಾರ್ಗಕ್ಕೆ ಹೋದಂಥವ್ರು, ಈಗ ತುಂಬಾ ದೊಡ್ಡ ದೊಡ್ಡ ಜ್ಞಾನಿಗಳು, ಸಂತರು ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಈ ನಿತ್ಯ ನೈಮಿತ್ಯ ಕರ್ಮಗಳನ್ನೆಲ್ಲ ಮಾಡಿಯೇನೆ ಆಮೇಲೆ ನಿತ್ಯ ಜ್ಞಾನ ಮಾರ್ಗಕ್ಕೆ ಬರ್ಬೇಕು ಅಂತೇನಿಲ್ಲ. ಅವರು ನೇರವಾಗಿ ಹುಟ್ಟಿನಿಂದ್ರೆ ಜ್ಞಾನ ಮಾರ್ಗಕ್ಕೆ ಬಂದಿರ್ತಾರೆ. ಹಸ್ತಾಮಲಕರ ಥರ ಅಂತ ಇಟ್ಕೊಳ್ಳಿ. ಅವ್ರಿಗೇನು ಉತ್ತರ? ಹಿಂದಿನ ಜನ್ಮಾಂತರಗಳಲ್ಲಿ ಅವರು ಕರ್ಮಾದಿಗಳನ್ನೆಲ್ಲ ಅವು ಚಿತ್ತಶುದ್ಧಿಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅರ್ಥ. ಕ್ಲಿಯರ್ ಆಯ್ತಾ? ಮುಗಿಸೋದ ಹಾಗಾದ್ರೆ? ಧನ್ಯವಾದಗಳು ಗುರುಗಳೇ. ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ.